ನಾನು ಸಮರ್ಥನೆ ಮಾಡ್ಕೊತ ಇಲ್ಲ, ಒಂದೇ ಒಂದು ಪ್ರಶ್ನೆ ಎತ್ತಾ ಇದ್ದೀನಿ. ನೀವು SITನ ಹಲವಾರು ಜನ ರಿಮೋಟ್ ಕಂಟ್ರೋಲ್ ಮಾಡ್ತಾ ಇದ್ರೆ ಇದ್ರ ನೈಜತೆ ಏನಿದೆ? ಇಷ್ಟೇ ನಾನು ಕೇಳ್ತೀನಿ. ಯಾಕೆ ರಿಮೋಟ್ ಕಂಟ್ರೋಲ್ ಮಾಡ್ತಾ ಇದ್ದೀರಾ? ಯಾರ ಪರವಾಗೂ ಮಾತಾಡ್ತಾ ಇಲ್ಲ. ಸತ್ಯಾಸತ್ಯತೆ ಹೊರಗಡೆ ಬರಲಿ, ಅದಕ್ಕಾಗಿ ನಾನು ಇರೋದು. ನಡೆಸಿ ತನಿಖೆ ನಡೆಸಿ. ಎವಿಡೆನ್ಸ್ ಆಫ್ ದೇವರಾಜೇಗೌಡ ಇಸ್ ಹಿಯರ್. The evidence shows he has been, ದೇವರಾಜೇಗೌಡ is being influenced. ಯಾಕೆ ದೇವರಾಜೇಗೌಡರನ್ನ ಕರೆಸಬೇಕು? ನೀವು ತನಿಖಾ ವ್ಯವಸ್ಥೆ ನಿಮ್ಮ ಹತ್ರ ಇದೆ, ಇವ್ರ ಹತ್ರ 10 ಮೀಟಿಂಗ್ ಯಾಕೆ ಮಾಡಬೇಕು? ನಮ್ಮ ಡಿಮ್ಯಾಂಡು ನಿಷ್ಪಕ್ಷಪಾತವಾದ ಒಂದು ತನಿಖಾ ತಂಡಕ್ಕೆ ಇದನ್ನು ವಹಿಸಿ, CBI ಕೊಡಿ. ಇಲ್ಲ ಅಂತಂದರೆ ಒಂದು ಕೋರ್ಟ್ ಅಪಾಯಿಂಟ್ ಮಾಡಿರುವಂಥ ಒಂದು ತನಿಖಾ ತಂಡಕ್ಕೆ ಕೊಡಿ. ಅದರಲ್ಲಿ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಇರಲಿ. ಆ ಹೈಕೋರ್ಟ್ ಜಡ್ಜಿನ ಒಂದು ಅಧಿನಿಯಮದಲ್ಲಿ, ಒಂದು ಅಧೀನದಲ್ಲಿ ಈ ತನಿಖೆಯನ್ನು ನಡೆಸಲಿ. ಇದು ಒಂದು. ಆದರೆ ಎಲ್ಲಿ ರಾಜಕೀಯ ಗೋಲ್ ಏನಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದನ್ನ ರಾಜಕೀಯದ ಗೋಲ್ ಡ್ಯಾಮೇಜ್ ಆಗೋದ ಮೇಲೆ ನಾವು ಏನು ಮಾಡಿದ್ರೇನು ಜನಗಳಿಗೆ ಗೊತ್ತಾಗಬೇಕಲ್ಲ. ಎಲ್ಲರೂ ರಾಜಕೀಯ ಪಕ್ಷಗಳೇ. ನೀವು ಸ್ಪಷ್ಟವಾಗಿ ತನಿಖೆ ಮಾಡಿದ್ರಿ. ತನಿಖಾ ವ್ಯವಸ್ಥೆಗೆ ನಿಯಂತ್ರಣ ಮಾಡ್ತಾ ಇರೋರು ಕಾಂಗ್ರೆಸ್ ಸರ್ಕಾರ ಅದನ್ನು ಸ್ಪಷ್ಟವಾಗಿ ಮಾಡಿದ್ರೆ ಯಾರೂ ಏನು ಪ್ರಶ್ನೆ ಎತ್ತೋದಕ್ಕೆ ಬರಲ್ಲ. ಈ ಥರ ಒಂದು ಮರೀಚಿಕೆಯಲ್ಲಿ, ದಾರಿ ತಪ್ಪೋ ರೀತಿಯಲ್ಲಿ, ಅಥವಾ ಅನೇಕ ಇವ್ರನ್ನ ಸೃಷ್ಟಿ ಮಾಡಿಕೊಂಡು, ವಿಟ್ನೆಸಸ್ನ ಸೃಷ್ಟಿ ಮಾಡ್ಕೊಂಡು ಮಾಡಿದ್ರೆ ಇದರಲ್ಲಿ ಏನಿದೆ? ಇಷ್ಟನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. 2 ದಿನಗಳ ಹಿಂದೆ ದೇವರಾಜೇಗೌಡರನ್ನ ಸಾಕ್ಷಿಯಾಗಿ ಕರೆದು ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಪಾಠನ ನೀವು ಹೊಡೆದಾಕಿ ಅಂತ ಹೇಳಿದ್ರಲ್ಲ, ಆ ಸಮಯದಲ್ಲಿ ಯಾಕೆ ದೇವರಾಜೇಗೌಡರು ಇದನ್ನೇ ತೋರಿಸಿದ್ರು? 2 ದಿನ ಆಗಿರೋದು, ಜಾಸ್ತಿ ದಿನ ಎಲ್ಲ ಆಗಿದೆ. ಇಮಿಡಿಯೇಟ್ ಆಗಿ ಆಚೆ ಬಂದು ಹೇಳಬೇಕು ಅಂತೇನಿಲ್ಲ. ಕರೆಕ್ಟ್, ಆಲ್ ರೈಟ್, ನೋಡೋಣ, ತನಿಖೆ ಸರಿಪಡಿಸ್ಕೊಬೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, CBIನೂ ಬೇಡ, ಕೋರ್ಟ್ ಅಪಾಯಿಂಟ್ ಮಾಡಲಿ. ಈಗ ನಾನು BJPಯವನು ಯಾಕೆ CBI ಬೇಕು ಅಂತ ನೀವು ಕೇಳ್ಬೋದು, ಕಾಂಗ್ರೆಸ್ ಅವರು SIT ಅಂತ ಕೇಳ್ಬೋದು. ಅವ್ರ ನಿಯಂತ್ರಣದಲ್ಲಿ ಇರ್ತದೆ, ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಇರ್ತದೆ. ಕೋರ್ಟ್ ಅಪಾಯಿಂಟ್ ಮಾಡಲಿ. ಯಾರು ಹೇಳಿದ್ರು ಸರ್? ಅದು ನಡೆದಿಲ್ಲ ಅಂದ್ರೆ ಹೋಗ್ತೀರ, ನಮ್ಮ ದೇಶ ನಾಶ ಆಯ್ತು ಅಂತಾನೆ. ನಾನು ಪ್ರಜ್ವಲ್ ರೇವಣ್ಣ ಮೇಲೆ ಆ ಘಟನೆಗಳ ಸತ್ಯತೆ ಬಗ್ಗೆ ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಘಟನೆಗಳು ನಡೆದಿದೆ ಆದರೆ ಅದಕ್ಕೆ ಅವರು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಇದು ನಮ್ದು ಸ್ಪಷ್ಟವಾದ. ರಾಜಕೀಯವಾಗಿ ಲಾಭ ತಗೊಳ್ಳೋದಕ್ಕೆ ಪ್ರಕರಣವನ್ನು ಬಳಸ್ಕೊಳ್ತಾ ಇದ್ದಾರೆ. ಯಾವಾಗ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರು ಸರ್, ಆಫ್ಟರ್ ಪೋಲಿಂಗ್ 14 ಫಸ್ಟ್ ಫೇಸ್ ಅಲ್ಲಿ ಏನಿತ್ತು ಅದಾದ್ಮೇಲೆ ಟ್ವೀಟ್ ಮಾಡ್ತಾ ಇರೋದು. ಅವ್ರು ರಾಜಕೀಯವಾಗಿ ತಗೊಳ್ಬೇಕು ಅಂತಿದ್ರೆ ಬಿಫೋರ್ ಡೇ ಮಾಡ್ಬೋದು. ಇದೆಯಲ್ಲ, ನಾಳೆ ಇದೆಯಲ್ಲ, ಅದು ಬೇರೆ 50% ಯಾವಾಗ ಸರ್ ಪೋಲಿಂಗ್ ಆಗಿ 50% ಯಾವಾಗ ಸರ್ ಪೋಲಿಂಗ್ ಇರ್ಬೋದು ರಾಜಕೀಯವಾದ ಲಾಭ. ನಿಮ್ಗೆ ನಾನು ಹೇಳ್ತಾ ಇರೋದು ಇದು ಹಾಸನ್ ಸ್ಪೆಸಿಫಿಕ್ ಅಲ್ಲ. ಇದು ಮೈತ್ರಿಯ ಮೇಲೆ ಕಪ್ಪು ಚುಕ್ಕೆನ ಎಬ್ಬಿಸ್ಬೇಕು. ಮೈತ್ರಿಯ ಮೇಲೆ ಅವ್ರು ಮಾಡಿರೋ ಹುನ್ನಾರ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಸಿದ್ದರಾಮಯ್ಯ ಅವರು ಕ್ಲಿಯರ್ ಕೊಡ್ತೀನಿ. ಸಿದ್ದರಾಮಯ್ಯ ಅವರು ಪೋಲಿಂಗ್ ಆದ ನಂತರ SIT ರಚನೆ ಮಾಡಿದ್ದು ಹೇಳ್ತಿರಲ್ಲ, ಪೆನ್ ಡ್ರೈವ್ ಇಟ್ಟು ಜನರು ನೋಡಕ್ಕೆ ಗೇಮ್ ಪ್ಲೇ ಮಾಡಿದ್ಯಾರು? ಇದೇ ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ತಂಡ, DK ಶಿವಕುಮಾರ್ ನೇತೃತ್ವದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದು ಇವರೇ. ಫಸ್ಟ್ ಈ ಗೇಮ್ ಪ್ಲೇ ನಂತರ ಆಮೇಲೆ SIT ಗೇಮ್ ಸ್ಟಾರ್ಟ್ ಮಾಡಿದ್ರು ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.